ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು, ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕ, ನೇರ ನುಡಿಯ ಒಬ್ಬ ಜನಪರವಾಗಿರುವಂಥ ನಾಯಕರು, ಹಿರಿಯರಾದಂಥ ಭೀಮಣ್ಣ ಖಂಡ್ರೆ ಅವರು ಸುದೀರ್ಘವಾಗಿ ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಅವರು ವಿಧಾನಸಭೆಯಲ್ಲಿ ಅವತ್ತಿನ ಹೈದರಾಬಾದ್ ಕರ್ನಾಟಕದ ಧ್ವನಿಯಾಗಿ ನಿರಂತರವಾಗಿ ಹೋರಾಟವನ್ನು ಮಾಡಿದವರು. ಅವ್ರ ಜೀವನ ಉದ್ದಕ್ಕೂ ಅಧಿಕಾರದಲ್ಲಿ ಇರುವ ಅವಧಿ ಭಾಳ ಕಡಿಮೆ, ಹೋರಾಟದ ಅವಧಿ ಜಾಸ್ತಿ. ಎಲ್ಲ ವಿಚಾರದಲ್ಲಿ ಭಾಳ ಸ್ಪಷ್ಟತೆ ಇತ್ತು. ಅವರು ಏಕಾಂಗಿ ಆದರೂ ಹೋರಾಟ ಮಾಡುವಂಥ ಪ್ರವೃತ್ತಿಯನ್ನು ಅವರೆಲ್ಲ ತೋರಿಸಿದರು. ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಅದನ್ನು ಕಟ್ಟಿ ಬೆಳೆಸಿದರು ಮತ್ತು ಸಮಾಜದಲ್ಲಿ ಒಗ್ಗೂಡಿಸುವಂಥ ಪ್ರಯತ್ನವನ್ನು ಮಾಡಿದರು. ಇತ್ತೀಚೆಗೆ ಶಾಮನೂರು ಶಿವಶಂಕರಪ್ಪರನ್ನ ಮತ್ತು ಈಗ ಭೀಮಣ್ಣ ಖಂಡ್ರೆ ಅವ್ರನ್ನ ಕಳ್ಕೊಂಡು ಸಮಾಜ ಬಹಳ ಬಡವಾಗಿದೆ. ಅವರ ಒಂದು ಈ ಭಾಗದ ಬಗ್ಗೆ ಇರುವಂಥ ಪ್ರೀತಿ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡಿದವರು, ಈ ಭಾಗದಲ್ಲಿ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದವರು. ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡೆಯುವುದೇ ಅವರಿಗೆ ನಿಜವಾದಂಥ ಶ್ರದ್ಧಾಂಜಲಿ ಅರ್ಪಿಸಿದಂಗೆ. ಆ ಹಿರಿಯ ಜೀವಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದ ಸದಸ್ಯರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹಾರೈಸ್ತಿದೆ.